ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ, ಒಬ್ಬ ತಮ್ಮನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಮನೆ ಮಗನಾಗಿ ನನಗೆಲ್ಲ ಒಂದು ಭವ್ಯವಾದಂಥ ಒಂದು ಪ್ರೀತಿ ತೋರಿಸ್ತಾ ಇದ್ರಲ್ಲ, ಅದೇ ನನ್ನ ಭಾಗ್ಯ, ಅದೇ ನನ್ನ ಭಾಗ್ಯ, ಅದೇ ನನ್ನ ಸೌಭಾಗ್ಯ. ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನನಗೆ ತಾವು ಕೊಟ್ಟಂಥ ಸ್ಥಾನ ಭಾಳ ದೊಡ್ಡ ಸ್ಥಾನ. ನಿಭಾಯಿಸುವಷ್ಟು ಶಕ್ತಿ ಭಗವಂತ ನನಗೆ, ಗಣೇಶ ಅಂತ ಕರಿತೀವಿ, ಈಶಾ ಅಂತ ಕರಿತೀವಿ, ಗಣಪತಿ ಅಂತ ಕರಿತೀವಿ. ಸೊ ಭಗವಂತ ನನಗೆ ಒಳ್ಳೆಯ ಶಕ್ತಿ ಕೊಡಲಿ. ನಿಮ್ಮನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ವಿಶೇಷವಾಗಿ ರಾಮನಗರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ನನಗೆ ಶಕ್ತಿ ಕೊಡಲಿ ಅಂತ ಆಶಿಸ್ತೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತ ನಾಯಕ, ಬಡವರ ಬಂಧು, ದೀನದಲಿತರ ನಾಯಕ, ಜನಪ್ರಿಯ ಶಾಸಕರಾದ ಎಚ್ ಎ ಇಕ್ಬಾಲ್ ಹುಸೇನ್ ಅವರ ಹುಟ್ಟುಹಬ್ಬವನ್ನು ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆಯೂ ಕೂಡ ಆರೋಗ್ಯ ಶಿಬಿರ ಇರ್ಬೋದು, ಅವರ ಹೆಸರಿನಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಇರ್ಬೋದು, ಅನ್ನದಾನ ಇರ್ಬೋದು, ಇನ್ನೂ ಅನೇಕ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿದೆ. ಹೀಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯನ ಕೊಟ್ಟು ಇನ್ನೂ ಹೆಚ್ಚು ಯಶಸ್ಸನ್ನು ಕೊಟ್ಟು ಮಾನ್ಯ ಶಾಸಕರಿಗೆ ಇನ್ನೂ ಹೆಚ್ಚಿನ ಹುದ್ದೆ ಸಿಗಲಿ ಅಂತೇಳಿ ಆ ದೇವರಲ್ಲಿ, ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ರಾಮನಗರ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಯುವ ಸ್ನೇಹಿತರುಗಳೆಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಸುಮಾರು ಒಂದು ವಾರದಿಂದ ಪ್ರಯತ್ನ ಮಾಡಿದ್ದಾರೆ. ಸುಮಾರು 1000 ಹತ್ತಿರ ರೋಗಿಗಳು ಬಂದು ತಪಾಸಣೆ ಮಾಡೋಕ್ಕೆ ಹೋಗಿದ್ದಾರೆ. ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಪರವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಯಾಕೆಂತೇಳಿದ್ರೆ ಶ್ರೀಮಂತರು, ಸ್ವಲ್ಪ ಹಣಕಾಸು ಅನುಕೂಲ ಇರೋರು ಎಲ್ಲರೂ ಚೆಕ್ ಮಾಡಿಸ್ಕೋಬೋದು. ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಅನುಕೂಲ ಆಗೋದಿಲ್ಲ ಅಂಥೇಳಿ ಇದನ್ನು ಮಾಡಬೇಕು ಅಂಥೇಳಿ ನುರಿತ ವೈದ್ಯರು ಸುಮಾರು 11 ಇಲಾಖೆಯ ವಿವಿಧ ಸರ್ಜನ್ಗಳು ಬಂದು ತಪಾಸಣೆ ಮಾಡಿದ್ದಾರೆ. ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಎಲ್ಲ ಜಾತಿಯ ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಜನಸೇವೆಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾನ್ಯ ಜನಪ್ರಿಯ ಶಾಸಕರಾದ ಎಚ್ ಎ ಇಕ್ಬಾಲ್ ಹುಸೇನ್ರವರು ಪ್ರಾರಂಭದಿಂದಲೂ ಕೂಡ ಬಡವರ, ದೀನದಲಿತರ ಸೇವೆಯನ್ನು ಮಾಡ್ಕೊಂಬಂದಿದ್ದಾರೆ. ಶಾಸಕರಾದ ನಂತರ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 800 ಕೋಟಿ ಅನುದಾನ ತಂದು ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ. ರಾಮನಗರ ಅರ್ಕಾವತಿ ನದಿಗೆ ರಿವರ್ ಬೆಡ್, ವಾಕಿಂಗ್ ಪಾತ್, ಇತರೆ ಕಾಮಗಾರಿಗಳನ್ನ ಕೂಡ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೀವಿ.